ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ನೀವ್ ನೋಡ್ತಿದ್ರ ರಾಕಿ ಟಾಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಕಿ. ಗಾಯ್ಸ್, ಇವತ್ತೊಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಈ ಬಾರಿ ಹೊಸ ಕ್ಯಾಪ್ಟನ್. ನಮ್ಮ ಕನ್ನಡಿಗ KL ರಾಹುಲ್ಗೆ ಕ್ಯಾಪ್ಟನ್ಶಿಪ್ ಇಲ್ಲ. ಹೌದು, ಏನ್ ಗುರು ಹಿಂಗ್ ಹೇಳ್ತಿದ್ಯಾ? ನನ್ನ ಅಕ್ಕನ್ ಡೆಲ್ಲಿ ಟೀಮ್ ಅಲ್ಲಿ ಇರೋದೇ ಪಾಂಟ್ರು ಕ್ಯಾಪ್ಟನ್ ಅಂತ ಇರೋದೇ ನಮ್ KL ರಾಹುಲ್. ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡ್ತಿಲ್ವಾ ಡೆಲ್ಲಿ? ಹೌದು. ಬಂದಿರುವಂತ ಮಾಹಿತಿ ಪ್ರಕಾರ ಇನ್ನೇನು ಮಾರ್ಚ್ ತಿಂಗಳಲ್ಲಿ IPL ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಒಂದು IPL ಗೆ ಎಲ್ಲಾ ಫ್ರಾಂಚೈಸಿಗಳು ಆಲ್ರೆಡಿ ಒಂದು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದವೆ. ಸೊ ಅದೇ ತರ ಬಲಿಷ್ಠ ತಂಡವನ್ನ ಕಟ್ಟಿರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಈ ಬಾರಿ ಹೊಸ ಕ್ಯಾಪ್ಟನ್ ಮಾಡುವಂತ ಚಿಂತನೆಯಲ್ಲಿ ಇದ್ದಾರಂತೆ. ಹೌದು, ಹಾಗಾದ್ರೆ ಯಾರು ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ ನ ಹೊಸ ನಾಯಕ? ಕನ್ನಡಿಗ KL ರಾಹುಲ್ಗಿಂತ ಕ್ಯಾಪ್ಟನ್ಶಿಪ್ ನಲ್ಲಿ ಅನುಭವ ಇರುವಂತ ಆಟಗಾರರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಯಾರಿದ್ದಾರೆ? RCB ತಂಡದ ಮಾಜಿ ಕ್ಯಾಪ್ಟನ್ ಆಗಿದ್ದಂತ ಪಾಕ್ ಡುಪ್ಲೆಸಿ ಅವ್ರಿಗೆ ಏನಾದ್ರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದವರು ಕ್ಯಾಪ್ಟನ್ಶಿಪ್ ಕೊಟ್ಬಿಡ್ತಾರ? ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬಂದಾಗ ನನ್ನ ವಿಡಿಯೋನ ಪಟ್ ಅಂತ ಓಪನ್ ಮಾಡಿ ನೋಡ್ಬೋದು. ಸೊ ಹಾಗೆ ಡೈರೆಕ್ಟ್ ಆಗಿ ಮ್ಯಾಟರ್ ಬಂದ್ಬಿಡ್ತೀನಿ. ಲಾಸ್ಟ್ ಸೀಸನ್ ಅಲ್ಲಿ, ಕಳೆದ ಒಂದಷ್ಟು ಸೀಸನ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡನ ರಿಷಬ್ ಪಂತ್ ಅವರು ಮುನ್ನಡೆಸ್ತಾ ಇದ್ರು. ಆದ್ರೆ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ರಿಷಬ್ ಪಂತ್ ಅವರು ಒಂದು ದೊಡ್ಡ ಮೊತ್ತಕ್ಕೆ ಹೋಗಿದ್ದ ಕಾರಣ ರಿಷಬ್ ಪಂತ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೈ ಬಿಟ್ರು. ಇದೀಗ LSG ತಂಡವನ್ನ ರಿಷಬ್ ಪಂತ್ ಅವರು ಮುನ್ನಡೆಸ್ತಾ ಇದ್ದಾರೆ. ಕಳೆದ ಸೀಸನ್ LSG ತಂಡವನ್ನ ಮುನ್ನಡೆಸಿದ್ದಂತ ನಮ್ಮ ಕನ್ನಡಿಗ KL ರಾಹುಲ್ ಅವ್ರನ್ನ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಹರಾಜಿನಲ್ಲಿ ಖರೀದಿ ಮಾಡಿದ್ರು. ಹಾಗೆ RCB ತಂಡವನ್ನ ಮುನ್ನಡೆಸಿದ್ದಂತ ಪಾಕ್ ಡುಪ್ಲೆಸಿ ಅವರನ್ನು ಸಹ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ತಂಡಕ್ಕೆ ಹರಾಜಿನಲ್ಲಿ ಖರೀದಿಯಾಗಿ ಪಡೆದುಕೊಂಡಿದ್ರು. ಆದರೆ ಈ ಬಾರಿ KL ರಾಹುಲ್ ಅವ್ರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದವರು ಕ್ಯಾಪ್ಟನ್ ಮಾಡ್ತಾರೆ ಅಂತ ನೀವು ಎಲ್ರು ಕೂಡ ಸಹಜವಾಗಿ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕ್ಯಾಪ್ಟನ್ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂಥರ ಬೇರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸಹಜವಾಗಿ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ನಮ್ಮ ಕನ್ನಡಿಗ KL ರಾಹುಲ್ ಅವರ ಕ್ಯಾಪ್ಟನ್ ಅಂತ. ಆದ್ರೆ ಇಲ್ಲಿ ಡೆಲ್ಲಿ ಏನೋ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾ ಐತೆ ಮಗ. ಏನಪ್ಪ ಇದು, ನಮ್ಮ ಕನ್ನಡಿಗ KL ರಾಹುಲ್ಗಿಂತ ಒಳ್ಳೆ ಪ್ಲೇಯರ್ ಯಾರಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ? ಒಂದು ಇಂಡಿಯನ್ ಪ್ಲೇಯರ್ ಗುರು. ಇಂಡಿಯನ್ ಟೀಮ್ ಅಲ್ಲಿ ಏನು ಟೀಮು ಮತ್ತೆ ಪಂಜಾಬ್ ತಂಡ ಮತ್ತೆ LSG ತಂಡವನ್ನ ಮುನ್ನಡೆಸಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ಅಂತ ಇರೋದು KL ರಾಹುಲ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡ್ತಾ ಇಲ್ಲ ಅಂದ್ರೆ ಇದು ಏನ್ ಹೇಳ್ಬೇಕು ಡೆಲ್ಲಿ ಕ್ಯಾಪಿಟಲ್ಸ್ಗೆ? ಇದಕ್ಕಿಂತ ಒಳ್ಳೆ ಪ್ಲೇಯರ್ ಯಾರಿದ್ದಾರೆ ಮಗ? ಅವ್ರು ಇದಾರೆ, ಯಾರು ಇರ್ಬೋದು ಅಂತ ನಾನ್ ನಿಮ್ಗೆ ಹೇಳ್ತಾ ಇದೀನಿ ನೋಡಿ. ಆದ್ರೆ ಭಾರತ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವಂತ ಅಕ್ಷರ್ ಪಟೇಲ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡುವಂತ ಚಿಂತನೆಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದವರು ಇದಾರಂತೆ. ಏನಿದು, ಅಕ್ಷರ್ ಪಟೇಲ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡ್ಬೇಕು ಅಂತ ಇದಾರಂತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಸೊ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಆಗ್ತಾರ ಅಥವಾ ಬೇರೆಯವ್ರು ಆಗ್ತಾರೋ ಅದು ಗೊತ್ತಿಲ್ಲ. ಆದ್ರೆ ಕ್ಯಾಪ್ಟನ್ಶಿಪ್ ನಲ್ಲಿ ಇನ್ನೂ ನಾವು ಚಿಂತನೆಯಲ್ಲಿದ್ದೀವಿ ಅಂತ ಜಿಂದಾಲ್, ಡೆಲ್ಲಿ ಕ್ಯಾಪಿಟಲ್ಸ್ ನ ಸಹ ಮಾಲೀಕರಾಗಿರುವಂತ ಜಿಂದಾಲ್ ಅವರು ಹೇಳಿದ್ದಾರೆ. ಸೊ ಈ ಹಿಂದೆ 2024ರಲ್ಲಿ ನಮ್ಮ RCB ತಂಡದ ವಿರುದ್ಧ ಒಂದು ಮ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ ಅವರು ಕ್ಯಾಪ್ಟನ್ ಆಗಿದ್ರು. ಸೊ ಲಾಸ್ಟ್ ಇಯರ್ ವೈಸ್ ಕ್ಯಾಪ್ಟನ್ ಆಗಿದ್ದಂತ ಅಕ್ಷರ್ ಪಟೇಲ್ ಅವರು BCCI ಅವರು ರಿಷಬ್ ಪಂತ್ ಅವ್ರನ್ನ ಒಂದು ಮ್ಯಾಚ್ ಇಂದ ಅಮಾನತುಗೊಳಿಸಿದ್ರು. ಆ ಒಂದು ಉದ್ದೇಶಕ್ಕಾಗಿ ಅಕ್ಷರ್ ಪಟೇಲ್ ಅವರು ಒಂದು ಪಂದ್ಯದಲ್ಲಿ ಕ್ಯಾಪ್ಟನ್ ಆಗಿದ್ರು. ಸೊ ತುಂಬಾ ವರ್ಷಗಳಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆಡ್ಕೊಂತ ಬಂದಿರುವಂತ ಅಕ್ಷರ್ ಪಟೇಲ್ ಅವ್ರಿಗೆ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನ ಪಟ್ಟವನ್ನ ಕೊಡೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಗೊತ್ತಿಲ್ಲ, ಕೊಟ್ರು ಕೊಡ್ಬೋದು.
ಆಲ್ಮೋಸ್ಟ್ ಅದೇ ಥಿಂಕಿಂಗ್ ಅಲ್ಲಿ ಇದಾರೆ. ಬಟ್ ಕೆ ಎಲ್ ರಾಹುಲ್ ಇದಾರೆ ಅಲ್ಲಿ, ಮೈಂಡ್ ಇಟ್. ಕೆ ಎಲ್ ರಾಹುಲ್ ಅವ್ರನ್ನ ಬಿಟ್ಟು ಅಕ್ಷರ್ ಪಟೇಲ್ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡ್ತು ಅಂದ್ರೆ ಇಟ್ಸ್ ನಾಟ್ ವರ್ಕ್ ಆಗೋದಿಲ್ಲ. ಹಂಗಂತ ಏನ್ ಕ್ಯಾಪ್ಟನ್ಶಿಪ್ ಮಾಡಕ್ ಬರೋದಿಲ್ಲ ಅಂತ ಅಲ್ಲ ಅಕ್ಷರ್ ಪಟೇಲ್ ಅವ್ರಿಗೆ. ಸೊ ಒಂದು ಎಕ್ಸ್ಪೀರಿಯನ್ಸ್ ಇದೆ ಕೆ ಎಲ್ ರಾಹುಲ್ ಅವ್ರಿಗೆ. ಟೀಮ್ ನ ಹೆಂಗ್ ಬ್ಯಾಲೆನ್ಸ್ ಮಾಡೋದಕ್ಕಂತ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ರೆ. ಹಂಗಂತ ಕೆ ಎಲ್ ರಾಹುಲ್ ಅವರು ಆಲ್ರೆಡಿ ಲಾಸ್ಟ್ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು, ನಾನು ಯಾವ ಟೀಮ್ ನಾನಾಗಿ ನನ್ಗೆ ಕ್ಯಾಪ್ಟನ್ಶಿಪ್ ಕೊಡಿ ಅಂತ ನಾನು ಕೇಳೋದಿಲ್ಲ. ಸೊ ಅವ್ರು ಕೊಟ್ರೆ ನನ್ನ ಕೆಲಸ ನಾನು ಕರೆಕ್ಟಾಗಿ ನಿಭಾಯಿಸ್ತೀನಿ ಅಂತ ಒಂದು ಲಾಸ್ಟ್ ಇಂಟರ್ವ್ಯೂ ನಲ್ಲಿ ಹೇಳಿದ್ರು. ಸೊ ಅದೇ ತರ ಡೆಲ್ಲಿ ಕ್ಯಾಪಿಟಲ್ಸ್ ಕೊನೆಯದಾಗಿ ಯಾರಿಗೆ ಕ್ಯಾಪ್ಟನ್ಶಿಪ್ ಕೊಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾಯ್ದು ನೋಡಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.